ನಮಸ್ಕಾರ ಸ್ನೇಹಿತರೆ, ಮೊಬೈಲನ್ನು ಈ ರೀತಿ ಬಳಕೆ ಮಾಡಿದ್ರೆ ಮೊಬೈಲ್ಗೂ ಒಳ್ಳೆಯದು, ನಮಗೂ ತುಂಬ ಒಳ್ಳೆಯದು ಸ್ನೇಹಿತರೆ. ಯಾವ ರೀತಿ ಅಂತ ಮುಂದೆ ಹೇಳ್ತೀನಿ. ಮೊದಲು ಮೊಬೈಲ್ ಏನೇನೆಲ್ಲ ನಾಶ ಮಾಡ್ತು ಅನ್ನೋದನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಚಿಟ್ಟೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತು, ಗುಬ್ಬಚ್ಚಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತು, ಕಾಗೆಗಳ ಸಂತತಿಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತು, ಜೇನು ಹುಳಗಳನ್ನು ನಾಶ ಮಾಡ್ತಾ ಇದೆ. ಅದಕ್ಕೂ ಹೆಚ್ಚಾಗಿ ಚಿಕ್ಕ ಚಿಕ್ಕ ಮಕ್ಕಳು ಮಾತಾಡೋದನ್ನು ತುಂಬ ನಿಧಾನಕ್ಕೆ ಲೇಟಾಗಿ ಮಾತಾಡ್ತಾರೆ. ಇದಕ್ಕೆ ಕಾರಣ ಮೊಬೈಲೇ. 1.5 ವರ್ಷದ ಮೇಲ್ಪಟ್ಟ ಮಕ್ಕಳು, 4 ವರ್ಷ ಕೆಳಪಟ್ಟ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮೊಬೈಲನ್ನು ಕೊಡಲೇಬೇಡಿ ಅಂತ ಸಂಶೋಧನೆ ಹೇಳುತ್ತೆ. ಒಂದು ವೇಳೆ ಕೊಟ್ಟರೂ ಕೂಡ ಒಂದು 10 ನಿಮಿಷ, ಅರ್ಧ ಗಂಟೆ ನೀವು ಮೊಬೈಲನ್ನು ತಗೊಳ್ಳಿ ಅಂತ ಹೇಳುತ್ತೆ. ಆ ನಿರಂತರವಾಗಿ ಆ ಮಕ್ಕಳು ಮೊಬೈಲನ್ನು ನೋಡೋದ್ರಿಂದ ಆ ಮಕ್ಕಳು ಮಾತುಗಳನ್ನು ಮರೀತಿದ್ದಾರೆ, ತುಂಬ ಲೇಟಾಗಿ ಮಾತಾಡ್ತಿದ್ದಾರೆ, ಮತ್ತು ಮಾತಾಡುವಾಗ ನಿಧಾನವಾಗಿ ಮಾತಾಡ್ತಾರೆ ಅಂತ ಸಂಶೋಧನೆಗಳು ಹೇಳುತ್ತೆ. ಮುಂದುವರೆದು ಮನುಷ್ಯ ಮೊಬೈಲನ್ನು ಯಾವ ರೀತಿ ಈ ರೀತಿ ಯೂಸ್ ಮಾಡಿದ್ರೆ ಉತ್ತಮ ಅಂದರೆ, ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಯಾವುದೇ ಕಾರಣಕ್ಕೂ ಮೊಬೈಲನ್ನು ಇಡಲೇಬಾರ್ದು. ಫೋನ್ಗಳು ಬಂದಾಗ ರಿಸೀವ್ ಮಾಡಿ ಮಾತಾಡ್ಬೋದು, ಯಾರಿಗಾದ್ರೂ ಅರ್ಜೆಂಟಾಗಿ ಫೋನ್ ಮಾಡೋಕ್ಕಿತ್ತಂದರೆ ಫೋನ್ ಮಾಡ್ಬೋದು. ಅದನ್ನು ಮಾತ್ರ ನಾವು ಮಾಡಿದ್ರೆ 9 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಮೊಬೈಲನ್ನು ಮುಟ್ಟಲಿಲ್ಲ ಅಂದರೆ 11 ಗಂಟೆಗಳು ಮೊಬೈಲಿಂದ ದೂರ ಇದ್ದಾಗಾಯಿತು. ಬೆಳಗ್ಗೆದ್ದು ಸ್ನಾನ, ತಿಂಡಿ, ರೆಡಿ ಆಗೋದು, ಇದಕ್ಕೊಂದು 2 ಗಂಟೆ ಸಮಯ ಇಟ್ಟರು ಅಲ್ಲಿಗೆ 13 ಗಂಟೆ ಮೊಬೈಲಿಂದ ದೂರ ಇದ್ದಾಗಾಯಿತು. ಒಬ್ಬ ಮನುಷ್ಯ ಒಂದು ದಿನಕ್ಕೆ 7 ಗಂಟೆಗಳ ಕಾಲ ಕೆಲಸವನ್ನು ಮಾಡೇ ಮಾಡ್ತಾನೆ. ಆ 7 ಗಂಟೆ ತನ್ನ ಕೆಲಸದಲ್ಲಿ ತೊಡಕೊಂಡಾಗ 20 ಗಂಟೆಗಳು ಮೊಬೈಲಿಂದ ದೂರ ಇದ್ದಾಗಾಯಿತು. 1 ಗಂಟೆ ತಂದೆ ತಾಯಿ, ಮನೆಯವರು, ಹೆಂಡತಿ ಮಕ್ಕಳು ಇವ್ರ ಜೊತೆ ಮಾತಾಡ್ತಾ ಸಮಯನ ಕಳೆದಾಗ 21 ಗಂಟೆ ಮೊಬೈಲಿಂದ ದೂರ ಇದ್ದಾಗಾಯಿತು. ಕೇವಲ ಒಂದು ದಿನಕ್ಕೆ 3 ಗಂಟೆ ಮಾತ್ರ ನಾವು ಮೊಬೈಲನ್ನು ಬಳಸೋ ರೀತಿಯಲ್ಲಿ, ಒಂದು ದಿನಕ್ಕೆ 3 ಗಂಟೆಗಳ ಕಾಲ ಮೊಬೈಲನ್ನು ಬಳಸಿದ್ರೂ 100ಕ್ಕೆ 50% ಸಾಧ್ಯತೆಗಳು ಅತಿ ಹೆಚ್ಚು BP ಮತ್ತು ಅನಾರೋಗ್ಯ ಬರೋಕ್ಕೆ ಸಾಧ್ಯತೆ ಇದೆ ಅಂತ ಸಂಶೋಧನೆ ಹೇಳುತ್ತೆ. ನೋಡಿ, ದಿನಕ್ಕೆ 3 ಗಂಟೆ ಮೊಬೈಲ್ ಬಳಸಿದ್ರು, ಇಷ್ಟೆಲ್ಲ ಕಂಟ್ರೋಲ್ ಮಾಡಿ ದಿನಕ್ಕೆ 3 ಗಂಟೆ ಮೊಬೈಲ್ ಬಳಸಿದ್ರು ಕೂಡ 100ರಲ್ಲಿ 50% ಸಾಧ್ಯತೆ ಇದೆ ಅತಿ ಬೇಗ BP ಮತ್ತು ಅನೇಕ ಅನಾರೋಗ್ಯಗಳು ಬರೋಕ್ಕೆ ಅಂತ. ಕಾರಣ ಅದರಲ್ಲಿರುವಂಥ ರೇಡಿಯೇಷನ್ಗಳು. ನಾವು ಮಲಗಬೇಕಾದ್ರೆ ಮೊಬೈಲನ್ನು ನಮ್ಮಿಂದ 2 ಮೀಟರ್ ದೂರ ಇಟ್ಟು ಮಲಗಬೇಕು. ಮೊಬೈಲ್ ಆಗಿರ್ಬೋದು, ಈ ಇಯರ್ಫೋನ್ ಆಗಿರ್ಬೋದು, ಇಲ್ಲ ಇಂಟರ್ನೆಟ್ ಕನೆಕ್ಷನ್ಗಳಾಗಿರ್ಬೋದು, ಇದರಿಂದ ನಮ್ಮಿಂದ ತುಂಬ ದೂರ ಇಟ್ಟು ಮಲಗಿದ್ರೆ ತುಂಬ ಉತ್ತಮ ಅನಿಸುತ್ತೆ. ನಾವು ಬಸ್ಸಲ್ಲಿ ಹೋಗೋರು ಕೂಡ ಮೊಬೈಲನ್ನು ಕೈಯಲ್ಲಿ ಇಟ್ಕೊಳ್ತೀವಿ. ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಕೂಡ ಮೊಬೈಲನ್ನು ಜೋಬಲ್ಲಿ ಇಟ್ಕೊಳ್ತೀವಿ. ಎಲ್ಲೆಲ್ಲಿ ನಮಗೆ ಸಾಧ್ಯವೋ ಮೊಬೈಲಿಂದ ಒಂದು ಅಡಿಯೋ 2 ಅಡಿಯೋ ಇಲ್ಲ 1 ಮೀಟ್ರ್ ದೂರ ಇರೋಕ್ಕೆ ಸಾಧ್ಯನೋ ಆ ಸಮಯದಲ್ಲೆಲ್ಲ ಮೊಬೈಲಿಂದ ದೂರ ಇದ್ದರೆ ಆ ರೇಡಿಯೇಷನ್ ಒಂದು ಅತಿ ಕಡಿಮೆಯಾಗಿ ನಮಗೆ ಅದರ ಪರಿಣಾಮ ಬೀರುತ್ತೆ. ಸ್ವಲ್ಪ ಮಟ್ಟಿಗಾದರೂ ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸ್ಕೊಳ್ಬೋದು ಈ ಮೊಬೈಲ್ಗಳಿಂದ. ಈಗ ಮೊಬೈಲಲ್ಲೇ ಕೆಲಸ ಮಾಡೋರು ಅನೇಕ ಜನರಿದ್ದಾರೆ. ಅವ್ರಿಗೆಲ್ಲ ಏನು ಮಾಡೋದು? ಅವ್ರ ಜೀವನ ಯಾವ ರೀತಿ ಮಾಡಬೇಕಂದ್ರೆ ಏನೂ ಮಾಡೋಕ್ಕಾಗಲ್ಲ. ಅದರಲ್ಲೇ ಕೆಲಸದಲ್ಲಿರೋ ದುಡ್ಡು ಬೇಕು ಅಂತ ಮಾಡೋರು ಮಾಡಲೇಬೇಕಾದ್ರೆ ಅದೇ ರೀತಿ ಅನಾರೋಗ್ಯಗಳನ್ನು ಕೂಡ ನಾವು ತಪ್ಕೊಳ್ಬೇಕಾಗುತ್ತೆ. ಸಿಗರೇಟ್ ಸೇದಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಬರೀತಾರೆ. ಆದರೆ ಮೊಬೈಲ್ ಮೇಲೆ ಅಂತ ಯಾವುದೇ ಬರವಣಿಗೆಗಳಿಲ್ಲ ಅಂದರೂ ಕೂಡ ಕ್ಯಾನ್ಸರ್ಗಿಂತ ದೊಡ್ಡ ರೋಗವನ್ನು ಮೊಬೈಲು ತಂದಿಡುತ್ತೆ. ಮುಂದಿನ ದಿನಗಳಲ್ಲಿ ಆ ಮೊಬೈಲ್ನಲ್ಲೂ ಕೂಡ ಅದು ಬರಲಿ. ಬಂದಾಗ ಜನರಿಗೆ ಸ್ವಲ್ಪನಾದರೂ ಕೂಡ ಅದರ ಬಗ್ಗೆ ಯೋಚನೆ ಮಾಡೋಕ್ಕೆ ತೊಡಗಿಸ್ಕೊಳ್ತಾರೆ ಅನ್ನೋದೇ ನನ್ನ ಉದ್ದೇಶ. ಪ್ರತಿಯೊಬ್ಬರಿಗೂ ಮೊಬೈಲ್ ಬೇಕೇ ಬೇಕು. ಅದರ ಅವಶ್ಯಕತೆ ಇದ್ದಾಗ ಮಾತ್ರ ಮೊಬೈಲನ್ನು ಬಳಸಿ, ಅವಶ್ಯಕತೆ ಇಲ್ಲದಿದ್ದಾಗ ಮೊಬೈಲಿಂದ ದೂರ ಇದ್ದು ಉತ್ತಮ ಜೀವನವನ್ನು ಸಾಗಿಸಬೇಕು ಅನ್ನೋದೇ ನನ್ನ ಉದ್ದೇಶ. ಇಂಥ ಅನೇಕ ಉತ್ತಮದ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸಬರ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.